15ನೆಯ ಪದ್ಯದ ಒಂದು ವಾಕ್ಯವನ್ನೇ ಆಧಾರವಾಗಿಟ್ಟುಕೊಂಡು ಕಾರ್ಯಕ್ರಮವು ಆರಂಭವಾಗಿರುತ್ತದೆ. ಹಿತವಿದು ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ ಅಮಮ. ಹಿತ ಅಂದ್ರೆ ಸುಖ ಅಂತ ಅರ್ಥ, ಅಹಿತ ಅಂದ್ರೆ ದುಃಖ. ಇಲ್ಲಿ ಇನ್ನೊಂದು ಮಾತು ಬಹಳ ಸುಂದರ ಹೇಳ್ತಾರೆ ನೋಡು, ಅತಿಶಯಿಸಿ ತಿಳಿಯುವುದೇ ಚಂದ. ಅತಿಶಯಿಸಿ ವಿಶೇಷ ರೂಪವಾಗಿ ವಿಚಾರಶೀಲನಾಗಿ ವಿಚಾರಿಸಿ ತಿಳಿಯುವುದೇ ಚಂದ. ಯಾರಿಗೆ? ಜೀವನಿಗೆ. ಆದರೆ ಅಮಮ ಅಂತಾರೆ. ಹಿಂಗೆ ತಿಳಿಯುವುದು ಬಹಳ ಆಶ್ಚರ್ಯಕರವಾಗಿರುವುದು. ಈ ವಾಕ್ಯದಲ್ಲಿ ನಿಜಗುಣರ ಅಭಿಪ್ರಾಯ ಏನಪ್ಪ ಅಂದ್ರೆ, ವಿವೇಕವನ್ನು ಇಲ್ಲಿ ಉಪದೇಶವನ್ನು ಮಾಡ್ತಾರೆ. ಇದಕ್ಕೆ ಮಣಿ ಕಟ್ಟುವಕ್ಕಿಂತ ಪೂರ್ವದಲ್ಲಿ ಏನು ಭದ್ರತೆ ಇರಬೇಕಂದ್ರೆ ಪಾಯ ಭದ್ರತೆ ಇರಬೇಕು ಅಂತ ಅರ್ಥ. ಪಿಲ್ಲರ್ ಆಗಲಿ ಅಥವಾ ಪಾಯ ಆಗಲಿ ಬಹಳ ಭದ್ರತೆ ಇತ್ತಂದ್ರೆ ಮಣಿ ಮೇಲೆ ನೀನು 2 ಅಂತಸ್ತರ ಕಟ್ಟಿಸು 10 ಅಂತಸ್ತರ ಕಟ್ಟರು ಗಟ್ಟಿಯಾಗಿರ್ತೈತಿ. ಪಾಯನ ಭದ್ರ ಇಲ್ಲ ಅಂದ್ರೆ ಮೇಲಿನ ಅಂತಸ್ತಾಗಲಿ ಅವು ಹೇಗೆ ನಾಶವಾಗುತ್ತದೆಯೋ ಅದರಂತೆ ಇಲ್ಲಿ ಪಾಯ ರೂಪವಾದದ್ದು ವೇದಾಂತ ಶಾಸ್ತ್ರಕ್ಕೆ ಯಾವುದು ಅಂತಂದ್ರೆ ವಿವೇಕವೇ ಮೊದಲ ಪಹಲ ಅಂತ ಅರ್ಥ. ಈ ವಿವೇಕವು ಒಂದೇ ಜನ್ಮದಲ್ಲಿ ಬರುವುದಿಲ್ಲ ಅಂತ ನಿಜಗೊಂಡ್ರದಕ್ಕೆ ಒಂದು ಲಕ್ಷಣ ಮಾಡ್ತಾರೆ ವಿವೇಕಿಗೆ ನಿಜಗೊಂಡ್ರು. ಬಳಿಕ ಭವದೊಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ. ಬಳಿಕ ಭವದೊಳು ಜನ್ಮ ಜನ್ಮಾಂತರಗಳಲ್ಲಿ ತಾನು ಈಶ್ವರಾರ್ಪಣೆ ಭಾವನೆಯಿಂದ ಮಾಡಿದಂಥ ಆ ಪುಣ್ಯ ಪ್ರಭಾವದಿಂದ ಅವನಲ್ಲಿ ವಿವೇಕವು ಉದಯವಾಗಿರುತ್ತದೆ ಅಂತ ಹೇಳ್ತಾರೆ. ಇದಕ್ಕೆ ದೃಷ್ಟಾಂತ ಕೊಟ್ರೆ ತಿಳಿತೈತ್ರಿ. ಹೆಂಗಂದ್ರೆ ಊಟದಾಗ ಉಪ್ಪಿನಕಾಯಿ ಹಪ್ಪಳಿದ್ರೆ ಊಟ ಹೆಚ್ಚೋಕೈತಿ. ಹೆಂಗೋ ಒಂದು ದೃಷ್ಟಾಂತ ಏನಪ್ಪ ಅಂತ ಕೇಳಿದ್ರೆ, ಜಗದ್ಗುರು ಸಿದ್ಧಾರೂಢಪ್ಪಂಗಳವರು ವಿರಾಜಮಾನರಾಗಿ ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ದಾಗ 4 ಕಡೆಯಿಂದ ಭಕ್ತರೆಲ್ಲರೂ ಬರ್ತಿದ್ರು. ಅದರೊಳಗೆ ಹೈದರಾಬಾದದ ನಿಜಾಮನ ಮೊಮ್ಮಗ, ಅವನ ಪ್ರಥಮ ಹೆಸರು ಅಹಮೀದ್ ಅಂತಿತ್ತು. ಮೊದಲನೇ ಹೆಸರು ಒಂದು ಅಹಮೀದ್. ಅವ ಈ ಮಾಡಿದ ಎಲ್ಲ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡಿದರೂ ಅಂತರಂಗದಲ್ಲಿ ಅವನಿಗೆ ಶಾಂತಿ ಸಮಾಧಾನ ಇರಲಿಲ್ಲ. ಇದನ್ನು ಯಥಾರ್ಥವಾದ ಗುರುವಿಗೆ ಶರಣಾಗತನಾಗಿ ಈ ವೇದದ ಮರ್ಮವನ್ನು ತಿಳಿದು ನನ್ನ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕೆನ್ನುವ ನೆಟ್ಟಿಗೆ ಹುಬ್ಬಳ್ಳಿಗೆ ಬಂದು ದೈನ್ಯ ಭಾವದಿಂದ ನಮಸ್ಕಾರ ಮಾಡಿ ಇವನ ಇರುವಿಕೆ ನೋಡಿ ಅಪ್ಪ ಅವರು ಮಠದಲ್ಲಿ ಕೆಲವು ದಿನ ಇರು ಅಂದರು. ಗುರು ಮಠದಲ್ಲಿ ಇದ್ದ ಬಳಿಕ ಯಾವುದಾದ್ರೂ ಒಂದು ಸೇವಾನ ಮಾಡ್ತಾನೆ ಇರ್ಬೇಕ್ರಿ. ನಾವು ಸೇವಾ ಇಲ್ಲದೆ ಹಂಗೆ ಇರೋದು, ಸೇವಾ ಮಾಡ್ತಾ ಇರ್ಬೇಕು. ಯಾವುದೋ ಒಂದು ಸೇವಾವನ್ನು ಮಾಡ್ತಾ ಇದ್ದ ಅವರು ಸೇವಾ ಏನು ಮಾಡ್ತಿದ್ದಂದ್ರೆ ಇಡೀ ಪಾಠಶಾಲೆಯ ಕಸವನ್ನು ಹೊಡೆಯುವುದು, ಊಟಕ್ಕೆ ನೀಡುವುದು ಎತ್ತವರು. ನೋಡ್ರಿ, ಮಹಾರಾಜನ ಮಗ, ಅದರ ಅಭಿಮಾನ ಇದ್ದಿದ್ದಿಲ್ಲ ಅವಂಗೆ. ಯಾಕೆ ಉದ್ಧಾರ ಆಗಬೇಕೆನ್ನುವ ಒಳಗ ಸದ್ಭಾವನೆ ಉಳ್ಳವನಾಗಿದ್ದ. ಮಠಕ್ಕೆ ಬಂದು ಕೆಲವು ದಿನ ಅಂತ ಇಷ್ಟ ಅಂದಾಗ ಬಹಳ ಆನಂದ ಆಯಿತು. ಗುರು ನನಗೆ ಸ್ಥಾನ ಕೊಟ್ಟನಲ್ಲಪ್ಪ ನನಗೆ. ಯಾಕೆ ಗುರುವಿನ ಸ್ಥಾನ ಸಿಗುವುದು ಬಹಳ ಕಠಿಣ. ಸಿಕ್ಕ ಒಳಗೆ ಅದನ್ನು ಪ್ರಯೋಜನವನ್ನು ಮಾಡ್ಕೋಬೇಕು ಅಂತ ಬಹಳ ಆನಂದಪಟ್ಟ. ಹೌದಂತೇಳಿ ಗುರು ಸೇವೆಯನ್ನು ಮಾಡ್ತಾ ಅಪ್ಪ ಅವ್ರಿಗೆ ಒಮ್ಮೆ ಶರಣಾಗತನಾಗಿ ಕೇಳ್ಕೊತಾನ. ಇವನ ಭಾವದಲ್ಲಿ ನೋಡೋಣ ಏನೈತೋ ಏನು ಫಲಾಪೇಕ್ಷೆ ಇಟ್ಟುಕೊಂಡು ನನಗೆ ಶರಣಾಗತನಾಗ್ಯಾನೋ,
ಏನು ತನ್ನ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕೆನ್ನುವ ಇದರ ಉದ್ದೇಶ ಇಟ್ಟುಕೊಂಡು ಶರಣಾಗತನಾಗ್ಯಾನು ಅಂತ ಪರೀಕ್ಷೆ ಮಾಡ್ತಾರೆ ಗುರುಗಳು. ಪರೀಕ್ಷೆದಲ್ಲಿ ಇಲ್ಲಿ ಪಾಸ್ ಆದಂದ್ರೆ ಮುಂದಿನ ಮಾತು ಅಂತ ಅರ್ಥ. ಹಂಗೆ ಗುರುಗಳು ಪರೀಕ್ಷೆ ಮಾಡಿದಾಗ ಅವಾಗ ಅಪ್ಪ ಅವ್ರು ಕೇಳ್ತಾರ, ನನಗೆ ಯಾಕೆ ಗಂಟು ಬಿದ್ದಿ ಮಾರಾಯ, ಇಟ್ಟು ಯಾಕೆ ಹಿಂದಿನ ಗಂಟು ಬಿದ್ದಿ ಅಂತ ಕೇಳಿದಾಗ, ಯಪ್ಪ ನಿನ್ನಂತಲೇ ಇದ್ದಂಥ ಆ ಸದ್ವಸ್ತು ಅದನ್ನು ತಿಳಿಸಿಕೊಡುವ ಮರ್ಮವು ನಿನಗೆ ಒಪ್ಪಗಾಗಬಾರ್ದು. 3 ಲೋಕದಲ್ಲಿ ದೇವಾನು ದೇವತೆಗಳಿಗೆ ಅದರ ಮರ್ಮ ಗೊತ್ತಿಲ್ಲ. ಅದು ನೀ ಕರುಣೆಯಿಂದ ನನಗೆ ಉಪದೇಶ ಮಾಡಿದ್ರೆ ನನ್ನ ಜನ್ಮ ಸಾರ್ಥಕತೆ ಆಗುತ್ತದೆ ಅಂದಾಗ ತೀರ್ತು. ನೋಡೋಣ ಅಂತ ಕೇಳಿದ್ರೆ, ನೋಡಪ್ಪ ನನ್ನ ಪ್ರಿಯ ಶಿಷ್ಯ, ನಿನಗೊಂದು ಮಾತು ಹೇಳ್ತೀನಿ. ಯಾಮಳ ಶಾಸ್ತ್ರದಪ್ಪ ವಶೀಕರಣ ವಿದ್ಯೆ ಅದಾವು. ಆ ಮಂತ್ರಗಳನ್ನು ನೀನು ಅನುಸಂಧಾನವನ್ನು ಮಾಡೋದ್ರಿಂದ ನೀ ಎಲ್ಲಿ ಕುಂತಿ ನೋಡು, ಅಲ್ಲೇ ಜನ ಬಂದು ಕ್ಯಾರ ಸಾಕಷ್ಟು ಮಂದಿ ನಿನಗೆ ಇದನ್ನು ಮಾಡ್ತಾರು ಅಂದಾಗ ಅವ ಒಂದು ಮಾತು ಹೇಳ್ತಾನೆ. ಯಾಕೆ ಜಾಗ್ರತೆ ಆಗೈತಿ ವಿವೇಕ ಒಳಗೆ, ಯಪ್ಪ ಯಾಮಳ ಶಾಸ್ತ್ರಗಳ ಮಂತ್ರಗಳನ್ನು ಎಲ್ಲಿವರೆಗೂ ನಾನು ಪಠನ ಮಾಡ್ತೀನಿ ಅಲ್ಲಿವರೆಗೂ ಜನ ಬರ್ತಾರ. ಯಾವಾಗಾದ್ರೂ ಪುಣ್ಯ ತೀರ್ತು ಅದೇ ಜನ ಮತ್ತೆ ನನಗೆ ಕೆಳಗಿಳಿಸ್ತಾರ, ಅದ್ರ ಒಡಿಬ್ಯಾಡ ಅಂದವ. ಯಾಕ ಅವು ನರಕಕ್ಕೆ ಹೋಗತಕ್ಕಂತ ಅಂತ ಹೇಳ್ಬಿಟ್ಟ. ನರಕಕ್ಕೆ ಹೋಗವು, ಅದರಿಂದ ನನಗೆ ಪ್ರಯೋಜನ ಆಗುವುದಿಲ್ಲ ಅಂದಾಗ ಹೋಲಿ ಬಿಡಪ್ಪ ಅಂತ ಹೇಳಿದ್ರಪ್ಪ ಅವರು. ಯಜ್ಞಯಾಗಾದಿಗಳನ್ನು ಮಾಡಲ್ಲ, ಶ್ರೇಷ್ಠವಾದ ಕರ್ಮಕಾಂಡದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿ ಆಡುವ ಬಳಕ ಮಣ್ಣಿನೀನೇ ಭಗವದ್ಗೀತೆಯ ಶ್ಲೋಕವನ್ನು ಯಜ್ಞಯಾಗಾದಿಗಳನ್ನು ಮಾಡಿ ಆಯಾಯ ಲೋಕಕ್ಕೆ ಹೋಗಿ ಮತ್ತು ಪುನರ್ಪಿ ಜನ್ಮ ತಾಳಬಾರ್ದಂದ್ರೆ ಏನೆಂದ್ರೆ ಬಹಳ ಸುಂದರಗಿ ಕ್ಷೀಣೆ ಪುಣ್ಯೆ ಮರ್ತಲೋಕಂ ವಿಶಂತಿ ಎನ್ನುವ ವಿಚಾರವನ್ನು ಸಕ್ರಮವಾಗಿ ಹೇಳ ಬಳಕ ಅವು ಬ್ಯಾಡಪ್ಪ ಅಂದಾಗ ತೀರ್ತು ಇವನಲ್ಲಿ ವಿವೇಕ ಉದಯವಾಗುತ್ತದೆ ಅಂತ ಹೇಳಿದ್ರಕ ಹಿತವಿದು ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ. ಅವ ಬಹು ಜನ್ಮಗಳಲ್ಲಿ ಮಾಡಿದಂಥ ಪುಣ್ಯ ಬ್ಯಾಡನ ಅಂದವ. ಯಾಕೆ ಅವುಗಳಿಂದ ಉಪಯೋಗ ಅಲ್ಲ. ಅವು ಹೆಂಗದು, ಕಂಡಾಗಲೇ ರಮಣೀಯವೆಲ್ಲ ಉಂಡಾಗಲೇ ನಿರಸನವೆಲ್ಲ ಅನ್ನೋದು. ಕಂಡಾಗ ರಮಣೀಯವಾಗಿ ಜೀವನ ಆಕರ್ಷಣೆ ಮಾಡಿ ಅದರಲ್ಲಿ ಸುಖ ಬುದ್ಧಿಯನ್ನು ಮಾಡ್ತಾವು. ಅದರಿಂದ ಕ್ಷಣಿಕವಾದ ಸುಖ ನಿತ್ಯವಾದ ಸುಖವನ್ನು ನನಗೆ ಪ್ರಾಪ್ತಬೇಕಂದ್ರೆ ಆ ವಿವೇಕ ಇವನಲ್ಲಿ ಜಾಗೃತ ಐತಿ ಅಂದ್ರೆ ಹಂಗೆ ನಿಮ್ಮಲ್ಲಿ ಹಿತವಿದು ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ. ಹಿಂಗೆ ನಾವು ತಿಳಿದಿದ್ದಾದರೆ ಅಂಥ ಜನ್ಮ ಸಾರ್ಥಕತೆ ಆಗತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲ ಈಶ್ವರನ್ನು ಜಗದ್ಗುರು ಶಿವಾನಂದ ಭಾರತೀಯಪ್ಪಗಳವರು ಎಲ್ಲರಿಗೂ ಅನುಗ್ರಹ ಅಂತ ಹೇಳಿ ನನ್ನ ವಾಣಿಗೆ ವಿರಾಮ.